ಹಾಯ್ ಸ್ನೇಹಿತರೆ, ನಮಸ್ತೆ ಎಲ್ರಿಗೂ. ಬರ್ರಿ ಇವತ್ತು ಸಂಡೇ ಯಾರ್ಯಾರು ಏನೇನು ಮಾಡಾಕತ್ತೀರಿ. ಇದೇನಪ್ಪ ಏನೋ ತೋರ್ಸಾಕತ್ತೀರಿ ಅನ್ಬೇಡ್ರಿ. ಮಾವಿನ ಹಣ್ಣಿನ ಸೀಕರ್ಣಿ ಇದೆ. ಮಾವಿನ ಹಣ್ಣಿನ ಸೀಸನ್ ಆಗಿರೋದ್ರಿಂದ ಮಾವಿನ ಹಣ್ಣಿನ ಪ್ರಿಯರಿಗೆಲ್ಲ ನಂದ ಹಬ್ಬದ ಊಟ ಇದೆ. ಇವನ್ ನನಗೂ ಸಹಿತ ನೋಡ್ರಿ, ಮಾವಿನ ಹಣ್ಣನ್ನು ಕಲಸಿ ನನಗೆ ಸೀಕರಣೆ ಮಾಡಿ ಇಟ್ಕೊಂಡಿದ್ದೀನಿ. ಈ ಸೀಕರ್ಣೆಗೆ ನಾ ಇವತ್ತು ಜೋಳದ ಹಿಟ್ಟಿನಿಂದ ಜಿಗಿ ಮಾಡಿ, ನಮ್ಮ ಉತ್ತರ ಕನ್ನಡದಲ್ಲಿ ಜಿಗಿಟಿನ ಚಪಾತಿ ಅಂತೀವಿ, ಇಲ್ಲ ಕೊಟ್ರಕ್ಕಿ ಚಪಾತಿ ಅಂತಾರೆ. ಆದ್ರೆ ಕೆಲವೊಂದು ಸೈಡ್ ಅದಕ್ಕೆ ಬಿಳಿ ಹೋಳಿಗೆ ಅಂತಾರೆ. ಅವನ್ನ ನಾನು ಮಾಡ್ತಾಯಿದ್ದೀನಿ. ಅದಕ್ಕಿಲ್ಲೇ ಒಂದು ಪಾತ್ರೆ ಒಳಗೆ ನಾನು ಕುಕ್ಕರ್ ತೊಗೊಂಡಿದ್ದೀನಿ. ಅದರೊಳಗೆ ನೀರು ಕಾಯಕ್ಕೆ ಇಟ್ಕೊಂಡಿನಿ. ಆ ನೀರಿಗೆ ಸ್ವಲ್ಪ ಜೀರಿಗೆ, ಸ್ವಲ್ಪ ಉಪ್ಪು ಎರಡೂ ಹಾಕ್ಕೊಳಕತ್ತೀನಿ. ಹಿಂಗೆ ಹಾಕೋದ್ರಿಂದ ಅದು ರುಚಿ ಇನ್ನೂ ಚೆನ್ನಾಗಿ ಬರ್ತಾವಂತಷ್ಟೇ. ಅವು ನೀರು ಕಾಯಕತ್ತೀವಲ್ರಿ, ನೀರು ಫುಲ್ ಕುದಿ ಬರಬೇಕು. ಕುದಿ ಬಂದಮೇಲೆ ನಾನು ಇಲ್ಲಿ ಜೋಳದ ಹಿಟ್ಟು ತೊಗೊಂಡಿದ್ದೀನಿ. ಈ ಜೋಳದ ಹಿಟ್ಟನ್ನು ಹಾಕಿ ಅದನ್ನು ಜಿಗಿ ಮಾಡ್ಕೋಬೇಕು. ಅಂದರೆ ಮುದ್ದೆ ಅಂತಿರಲ್ಲ, ಮುದ್ದೆ ಥರ ಮಾಡ್ಕೋಬೇಕು ನೋಡ್ರಿ. ಈಗ ನೀರು ಕುದಿಯಾಕೆ ಬರ್ತವೆ. ಕುದಿ ಬರೋವರೆಗೂ ಹಾಗೆ ಚಪಾತಿ ಮಾಡೋಕ್ಕಿಲ್ಲಿ ಗೋಧಿ ಹಿಟ್ಟನ್ನು ನಾನು ಜಡಿ ಹಿಡಿದು ಇಟ್ಕೊಂಡಿದ್ದೀನಿ. ಆ ನೀರು ಕುದಿಯೋಷ್ಟೊತ್ತಿಗೆ ನಾವಿಲ್ಲೇ ಚಪಾತಿ ಹಿಟ್ಟನ್ನು ಕಲಿಸಿಟ್ಕೊಳ್ಳೋಣ. ಇದಕ್ಕೆ ನಾನು ಸ್ವಲ್ಪ ಉಪ್ಪು ಹಾಕ್ಕೊಳತ್ತೀನಿ. ಉಪ್ಪು ಹಾಕಿ ಇದನ್ನು ಸ್ವಲ್ಪ ಮಿದುವಾಗಿ ಹಿಟ್ಟನ್ನು ಕಲಿಸಿಟ್ಕೊಳ್ಳೋಣ. ಹಿಂಗೆ ನೋಡಿ ಸ್ವಲ್ಪ ನೀರು ಹಾಕ್ಕೊಂಡು, ಜಾಸ್ತಿ ಒಮ್ಮೆಲೆ ಹಾಕ್ಕೊಂಡು ಫುಲ್ ಹೋಳಿಗೆ ಹಿಟ್ಟಿನ ಥರ ಮೆದುನೂ ಬೇಡ, ಆಮೇಲೆ ಇನ್ನೂ ಗಟ್ಟಿನೂ ಬೇಡ. ಒಂದು ಮೀಡಿಯಮ್ ಆಗಿ ಇದನ್ನು ಕಲಿಸ್ಕೋಬೇಕು. ಯಾಕಂದರೆ ನಾವು ಅಲ್ಲಿ ಜೋಳದ ಹಿಟ್ಟಿನ ಜಿಗಿಟ್ ಮಾಡ್ಕೊತೀವಲ್ವ, ಅದನ್ನು ಹಾಕಕ್ಕೆ ಬರುವಂಗೆ ಹೂರ್ಣ ಥರ ತುಂಬಕ್ಕೆ ಬರುವಂಗೆ ಮಾಡ್ಕೋಬೇಕು ನೋಡಿರಿ. ಹಂಗೆ ಜಿಗಿಟಿನ ಚಪಾತಿ ಮಾಡೋಕ್ಕೆ ಹಿಟ್ಟನ್ನು ಕಲಿಸಿ ರೆಡಿ ಆಯ್ತು. ಈ ಹಿಟ್ಟು ಈ ಹದಕ್ಕಿದ್ರೆ ಸಾಕು. ಜಾಸ್ತಿ ಗಟ್ಟಿನೂ ಬೇಡ, ಜಾಸ್ತಿ ಹೋಳಿಗೆ ಹಿಟ್ಟಿನ ಥರ ಮೆದುನೂ ಬೇಡ. ಒಂದು ಮೀಡಿಯಮಾಗಿ ಎರಡತ್ರ ಮಧ್ಯಕ್ಕೆ ಇಷ್ಟು ಇದನ್ನು ಕಲಿಸ್ಕೊಂಡಿವಾಗ ನಾನು ಇದಕ್ಕೆ ಯಾವುದೇ ರೀತಿ ಎಣ್ಣೆದು ಏನೂ ಹಾಕಿಲ್ಲ, ಬರೀ ನೀರಾಗಿ ಕಲಿಸಿದ್ದೀನಿ ಅಷ್ಟೇ. ಕೆಲವರು ಸ್ಮೂತ್ ಬರ್ತವೆ ಹೀಗೆ ಅಂತ ಎಣ್ಣೆ ಎಲ್ಲ ಹಾಕ್ತಾರೆ, ಬಟ್ ನಾನು ಎಣ್ಣೆ ಎಂದು ಹಾಕಲ್ಲ. ಯಾಕಂದರೆ ಮೇಲೆ ನಾವು ಎಣ್ಣೆ ಹಚ್ಚಿ ಮಾಡ್ತೀವಲ್ವ, ಹಾಗಾಗಿ ಇದರಲ್ಲೂ ಎಣ್ಣೆ ಮೇಲೂ ಎಣ್ಣೆ, ಅಂದರೆ ಎಣ್ಣೆ ಜಾಸ್ತಿ ತಿನ್ನಬಾರ್ದು ಅಂಥೇಳಿ ನಾನು ಎಣ್ಣೆದೇನು ಹಾಕಲ್ಲ. ಇಷ್ಟೇ ಇಟ್ಟಿದ್ದನ್ನು ಇವಾಗ ನಾನು ಮೇಲ್ಗಡೆ ಸ್ವಲ್ಪ ನೀರಿನ ಒದ್ದೆ ಮಾಡಿ ಒಂದು ಪ್ಲೇಟ್ ಮುಚ್ಚಿಬಿಡ್ತೀನಿ. ಇಲ್ಲಿ ನಮ್ಮದು ನೀರು ಕಾಯಕ್ಕೆ ಇಟ್ಟಿದ್ದೀವಲ್ವ, ಆ ನೀರು ಕುದೀತಾ ಇದೆ. ಏನಪ್ಪ ಇದು ಕಲರ್ ಬಂದೈತೆ ಅನ್ಬೇಡ್ರಿ, ಜೀರಿಗೆ ಹಾಕಿದ್ವಲ್ಲ ಅದಕ್ಕೆ ಸ್ವಲ್ಪ ಯೆಲ್ಲೋ ಕಲರ್ ಆಗೈತಿ. ಈಗ ಇಲ್ಲೇನು ಜೋಳದ ಹಿಟ್ಟು ತಗೋದ್ನಲ್ಲ, ಅದರಲ್ಲೇ ಸ್ವಲ್ಪ ಜೋಳದ ಹಿಟ್ಟನ್ನು ಸಪ್ರೇಟಾಗಿ ತಗೊಂಡು ಅದಕ್ಕೆ ಒಂದು ಸ್ವಲ್ಪ ನೀರು ಹಾಕಿದ್ದನ್ನು ಕಲಿಸ್ಕೊಳ್ಳೋಣ. ಯಾಕಂದರೆ ನಾವು ಹಾಗೆ ಡೈರೆಕ್ಟ್ ಹಾಕಿಬಿಟ್ಟಿವಿ ಅಂದರೆ ಫುಲ್ ಕುದಿಯೋತ್ನಾಗ ಹಾಕಿದ್ರೆ ಏನಾಗುತ್ತೆ, ಹಿಟ್ಟು ಗಂಟಾಗೋ ಸಾಧ್ಯತೆ ಇರುತ್ತೆ. ಹಾಗಾಗಿ ಗಂಟಾಗಬಾರ್ದು ಅಂದರೆ ನಾವು ಈ ಥರನಾಗಿ ಇದನ್ನು ಕಲಿಸಿ ಹಾಕಿದರೆ ಗಂಟಾಗೋದಿಲ್ಲ ಅಂತ ನೋಡ್ರಿ. ಉಪ್ಪು ಜೀರಿಗೆ ಹಾಕಿದ ನೀರು ಫುಲ್ ಕುದಿ ಬಂದಿದೆ. ಈ ಕುದಿ ಬಂದಾಗ ಈ ರೀತಿ ನಾವು ತೊಗೊಂಡಿರೋ ಜೋಳದ ಹಿಟ್ಟನ್ನು ಸ್ವಲ್ಪ ನೀರು ಹಾಕಿ ಹಿಂಗೆ ಅಂಬ್ಲಿ ಥರ ಮಾಡಿ ಹಾಕಿದ್ದೀವಿ ಅಂದ್ರೆ ಅವಾಗದ ಗಂಟಾಗೋದಿಲ್ಲ ನೋಡಿ. ಇವಾಗ ನಾವು ಉಳಿದಿರೋ ಜೋಳದ ಹಿಟ್ಟನ್ನು ಇದರೊಳಗೆ ಹಾಕಿ ನಾವು ಹಿಂಗೆ ಈಗ ಮುದ್ದೆ ಕುದಿಸ್ತಾರಲ್ಲ ಹಾಗೆ ಚಲೋ ಹೊತ್ತಿನಂಗೆ ಕುದಿಬೇಕು. ಇಷ್ಟ ಮಾಡಿ ಕುದಿಯಕ್ಕೆ ಬಿಡೋಣ. ಫುಲ್ ಕುದಿಬೇಕು ಅದು. ನೋಡಿರಿ, ನಾವು ಹಿಟ್ಟು ಹಾಕಿ ಬಿಟ್ಟಿವಲ್ಲ, ಸ್ವಲ್ಪ ಹೊತ್ತಿಗೆ ಅದು ಹಿಂಗೆ ಗಟ್ಟಿ ಆಗ್ತಾಯಿತ್ತು ನೋಡಿ. ಇವಾಗ ಬೇಕಾದ್ರೆ ಇದನ್ನು ಎಲ್ಲನೂ ತಿರುವಾಡೋದು ಅಥವಾ ಮಿಕ್ಸ್ ಮಾಡಿರಿ. ಚಲೋ ಹೊತ್ತಿನಂಗೆ ತಿರುವಾಡ್ಬೇಕು ಇದನ್ನು ಅಷ್ಟೇ. ಮುದ್ದೆನೂ ಜಾಸ್ತಿ ಮೆದುನು ಮಾಡ್ಕೋಬಾರ್ದು, ಆಮೇಲೆ ಜಾಸ್ತಿ ಗಟ್ಟಿನೂ ಮಾಡ್ಕೋಬಾರ್ದು. ಗಟ್ಟಿ ಮಾಡ್ಕೊಂಡ್ರೆ ಚಪಾತಿ ಗಟ್ಟಿಗೆ ಆದಂಗೆ ಆಗ್ತದೆ, ಮೆದು ಮಾಡ್ಕೊಂಡ್ರೆ ಮತ್ತು ನೀವು ತುಂಬಿ ಲಟ್ಸಕ್ಕೆ ಬರೋಂಗಿಲ್ಲ. ಅದಕ್ಕೆ ನಾವು ಚಪಾತಿ ಹಿಟ್ಟನ್ನು ಯಾವ ಹದದಲ್ಲಿ ಕಲಿಸಿದೀವೋ ಅಷ್ಟೇ ಮೆದುವಾಗಿ ಇದನ್ನು ಇರಬೇಕು. ಎರಡು ಒಂದೇ ಥರನಾಗ ಆದಾಗ ಚಪಾತಿ ಮೆದುವಾಗಿ ಮೆತ್ತಗೆ ಸೂಪರಾಗಿ ಬರ್ತವೆ ನೋಡ್ರಿ. ಇವಾಗ ನಮ್ಮ ಚಪಾತಿ ಹಿಟ್ಟಿನ ಹದಕ್ಕೇ ಇದು ಆಗಿದೆ. ಇವಾಗ ಇದನ್ನು ಸ್ವಲ್ಪ ಹೊತ್ತು ಮುಚ್ಚಿ ಒಂದು 2 ನಿಮಿಷ ಬಿಡೋಣ ಸಾಕು. ಇದು ಯಾಕಂದ್ರೆ ಆಲ್ರೆಡಿ ನಾವು ಕುದಿಯೋ ನೀರಾಗ ಹಾಕಿರೋದ್ರಿಂದ ಭಾಳ ಟೈಮ್ ತಗೊಳ್ಳಲ್ಲ ರೀ. ಈಗ ನೋಡ್ರಿ, ಒಂದು ನಿಮಿಷ 2 ನಿಮಿಷ ಬಿಟ್ಟಿದ್ದೆ ನೋಡಿರಿ, ಕಲರೆಲ್ಲ ಫುಲ್ ಚೇಂಜ್ ಆಗುತ್ತೆ. ಹೆಂಗೆ ಉಮ್ಗೊಂಡಿದೆ ಮೆತ್ತಿಗೆ. ನಾವು ಉಮ್ಗೊಳ್ಳೋದಂತೀವಿ, ನೀವೇನಂತೀರಿ ನೋಡ್ರಿ. ಅಂದರೆ ಫುಲ್ ಚಲೋ ಹೊತ್ತಂಗೆ ಬೆಂದೈತೆ ಹಿಟ್ಟು. ಇವಾಗ ನಾವು ಒಲೆ ಆರಿಸಿ ಇದನ್ನು ಇನ್ನೊಂದು ಸರ್ತಿ ಚಲೋ ಹೊತ್ತಂಗೆ ಮಿಕ್ಸ್ ಮಾಡಿ ಸ್ವಲ್ಪ ತಣ್ಣಗಾಗಕ್ಕೆ ಬಿಡೋಣ.
ನೋಡಿ ಇವಾಗ ಇದನ್ನು ತಣ್ಣಗೆ ಹಾಕ್ಬಿಡೋಣ. ಅಷ್ಟೊತ್ತಿಗೆ ನಮ್ಮದು ಹಿಟ್ಟು ಕೂಡ ನೆನ್ಕೊಳುತ್ತೆ. ಚಪಾತಿ ಹಿಟ್ಟು ರೆಡಿ ಮಾಡಿಟ್ಟಿವಲ್ವ ಅದು ನೆನೆಯುತ್ತೆ, ಇದು ತಣ್ಣಗಾಗತ್ತೆ. ಆಮೇಲೆ ನಮ್ಮ ಜಿಗಟಿನ ಚಪಾತಿ ಮಾಡೋಣ ಬರ್ರಿ. ನೋಡಿರಿ, ಒಂದು 5 ನಿಮಿಷ ಬಿಟ್ಟಿದ್ದೆ. ಒಂದು 5 ನಿಮಿಷಕ್ಕೆ ಇದು ತಣ್ಣಗಾಗೈತಿ. ಹಿಂಗೆ ಕೈಯಿಂದ ಮುಟ್ಟಕ್ಕೆ ಬರುವಷ್ಟು ಬಿಸಿ ಐತಿ. ಇವಾಗ ಇವನ್ನ ನಾವು ಹಿಂಗೆ ಮೆಜ್ಕೊಳ್ಳೋದಂತೀವಲ್ಲ, ಇನ್ನು ಬಿಸಿ ಐತಿ. ಹಿಂಗಿದ್ದಾಗಲೇ ಇದಕ್ಕೀಗ ನಮಗೆ ಚಪಾತಿಗೆ ಯಾವ ಆಕಾರಕ್ಕೆ ಬೇಕೋ ಆ ಸೈಜಿಗೆ ಹಿಂಗೆ ಹೂರ್ಣದ ಉಂಡೆ ಮಾಡ್ಕೊತೀವಲ್ಲ, ಹಂಗೆ ಉಂಡೆ ಮಾಡಿಟ್ಕೊತೀನಿ ನೋಡಿರಿ. ಚಲೋ ತಂಗಿ ಹಿಟ್ಟು ಬೆಂದಿತ್ತು ಅಂದರೆ ಹಿಂಗೆ ಕೈಗೆ ಅಂಟೋದೇ ಇಲ್ಲ. ನಾವೇನು ಎಣ್ಣೆನೂ ಹಚ್ಚೋದು ಬೇಡ, ನೀರು ಹಚ್ಚೋದು ಬೇಡ, ಹಂಗೆ ಉಂಡೆ ಮಾಡ್ಬೋದು ನೋಡಿರಿ. ಇವಾಗ ಹಿಂಗೆ ಉಂಡೆ ಮಾಡಿ ತಗೊತೀನಿ. ನೋಡಿಲ್ಲ, ಮುದ್ದೆ ಉಂಡೆ ಮಾಡ್ಕೊಂಡಿದ್ವಿ. ಚಪಾತಿ ಹಿಟ್ಟು ನೆನ್ಕೊಂಡೈತಿ. ಅದಕ್ಕೆ ನಮ್ಮ ಸೈಡ್ ನಾವು ಜಿಟ್ಟಿನ ಚಪಾತಿನ ಅಂತೀವಿ, ಇಲ್ಲ ಕೊಟ್ರಕ್ಕಿ ಚಪಾತಿ ಅಂತಾರೆ. ಕೊಟ್ರಕ್ಕಿ ಚಪಾತಿ ಅಂತ ಕೆಲವೊಂದು ಸೈಡ್ ಬೀ ಹೋಳಿಗೆ ಅಂತಾರೆ. ಈ ಕರ್ನಾಗ ಅದರೊಳಗೆ ಒಂದೊಂದು ಮುದ್ದೆ ಉಂಡೆಯನ್ನು ಇಟ್ಕೊಂಡು ಅದನ್ನು ಹಿಟ್ಟಿನಿಂದ ಹೆಂಗೆ ಕವರ್ ಮಾಡಿ ಮಾಮೂಲಿ ಹೆಂಗೆ ಹೋಳಿಗೆ ಮಾಡ್ತೀವಿ ಹೂರ್ಣದ ಹೋಳಿಗೆ ಅದೇ ಕರ್ನಾಗ ಮುಚ್ಕೊಂಡು ಉದ್ಬೇಕು ಮಾಡ್ತಿದ್ದೆ. ನಿಮ್ಗೆ ಎಷ್ಟು ಸೈಡ್ ಬೇಕು ಅಷ್ಟಿದೆ ಇದ್ರಿ. ನಾನು ಮಾಮೂಲಿ ಮಾಡೋಂಗೆ ಮಾಡ್ಕೊಳತ್ತೀನಿ. ಕೆಲವ್ರು ಅಂದರೆ ಇದಕ್ಕಿಂತ ಚಿಕ್ಕದು ಮಾಡಿರ್ತಾರೆ. ನೋಡ್ರಿ, ಇಲ್ಲಿ ಹಂಚು ಕಾದೈತಿ. ಇದು ಫಸ್ಟಿಗೆ ಒಂದು ಚಿಕ್ಕದು ಅಂತೇಳಿ ಮಾಡಿ ತೆಗಿತಾ ಇದ್ದೀನಿ ನಾನು. ನಾವು ಇಲ್ಲೆಲ್ಲ ಮೇಲೆ ಎಣ್ಣೆ ಹಾಕಿ ಮಾಡೋದ್ರಿಂದ ನಾನು ಅದಕ್ಕೆ ಹಿಟ್ಟಿಗೆ ಯಾವತ್ತೂ ಎಣ್ಣೆ ಹಾಕಲ್ಲ. ಹೋಳಿಗೆ ಹಿಟ್ಟಿಗೆ ಐತಿ, ಚಪಾತಿಗೆ ಯಾವುದಕ್ಕೂ ಎಣ್ಣೆ ಹಾಕಲ್ಲ, ಹಂಗೇನು ಹಾಕ್ಕೊಂಡಿರ್ತೀನಿ. ಚಪಾತಿ ರಾವಣ ಬಿಳಿ ಹೋಳಿಗೆ ಹಂಗೆ ಕಂಟಿನ್ಯೂಸ್. ಅದು ಬೇಯೋಷ್ಟೊತ್ತಿಗೆ ಇನ್ನೊಂದು 2ನೇದ್ದು ಉತ್ಕೊಳ್ಳೋದು. ಶ್ರೀಕರ್ಣಿಗೆ ಮಾಮೂಲಿ ಚಪಾತಿ ಬಿಟ್ಟರೆ ಇವು ಒಂಥರ ಹೇಳಿ ಮಾಡಿಸಿದಂಗಿರ್ತಾವೆ. ಅಂದರೆ ಸೂಪರ್ ಕಾಂಬಿನೇಷನ್ ಆಗಿರ್ತೈತಿ. ಹೋಳಿಗೆ ಬಿಟ್ಟರೆ ಇದು ಹೋಳಿಗೆಯಾಗ ತಿನ್ಬೋದು. ಹೋಳಿಗೆ ಇಲ್ಲ ಅಂದರೆ ನಾವು ಈ ಥರ ಮಾಡ್ಕೊಂಡು ತಿಂದರೆ ಶ್ರೀಕರ್ಣಿ ಜೊತೆಗೆ ಮಸ್ತ್ ಕಾಂಬಿನೇಷನ್ ಇರ್ತೈತೆ. ನಮ್ಮ ಸೈಡ್ ಇಲ್ಲ ಮಾವಿನ ಅಂತಂದರೆ ಒಂದು ಹೋಳಿಗೆ ಮಾಡೋದು, ಇಲ್ಲಾಂದರೆ ಈ ಜಿಟ್ಟಿನ ಚಪಾತಿ ಮಾಡೋದು ಫಿಕ್ಸ್ ನೋಡಿ. ಆಯ್ತು, ಬೆಂದ ಹಾಕ್ಕೊಡ್ತೀನಿ. ಬೇಡ, ನಾವು ಯಾವುದೇ ಚಪಾತಿ ಮಾಡಲಿ, ರೊಟ್ಟಿ ಮಾಡಲಿ, ಹೋಳಿಗೆನ ಮಾಡಲಿ, ಚಲೋತ್ತಂಗೆ ಅದನ್ನು ದಪ್ಪ ಮಾಡ್ತೀವಿ ತೆಳಗೆ ಮಾಡ್ತೀವಿ ಇಂಪಾರ್ಟೆಂಟ್ ಅಲ್ಲ. ಅದು ಎಷ್ಟು ಚಲೋತ್ತಂಗೆ ಬೆಂದಿರ್ತೈತಿ ಅನ್ನೋದು ಇಂಪಾರ್ಟೆಂಟ್ ನೋಡಿ. ಚಲೋತ್ತಂಗೆ ಅದನ್ನೆಲ್ಲ ಸೈಡಿಗೆ ಅದು ತಿರುಗಿ ಹಾಕಿ ಬೇಯಿಸ್ಕೊತಾ ಇರಬೇಕು. ಸುಮ್ಮನೆ ಬೆಂದಿದೆ ಬಿಡು ಅಂತ ಸಡನ್ನಾಗಿ ತೆಗೆದು ಹಸಿ ಬಿಸಿ ತಿನ್ನೋದ್ರಿಂದ ಅದು ಏನೋ ಹೇಳ್ತಾರಲ್ಲ, ಕುಪ್ಪತ್ತಿಗೆ ಆಯಿತು ಇದಾಯಿತು ಅಂತ, ಹಾಗೆಲ್ಲ ಆಗುತ್ತೆ. ಅದೆಲ್ಲ ಆಗಬಾರ್ದು ಅಂದರೆ ನಾವು ಮಾಡಿದ್ದನ್ನು ಚಲೋತ್ತಂಗೆ ಬೇಯಿಸ್ಕೋಬೇಕು. ನಾನು ಅದಕ್ಕೆ ಹಿಂಗೆ ಸೈಡಿಗೆಲ್ಲ ಮಡಿಚಿ ಮತ್ತೆ ಒಂದೊಂದು ಸೈಡಿ ಹಾಕಿ ಬೇಯಿಸ್ಕೊತೀನಿ. ಎಲ್ಲಿಯೂ ಕೂಡ ಹಸಿ ಕನಕ ಕಾಣಬಾರ್ದು. ಹಿಂಗೆ ಕಣ್ ಬಂದೈತೆ ಅಂತಾರೆ ಇದಕ್ಕೆಲ್ಲ. ಈ ಥರನಾಗ ಎಲ್ಲ ಕಡೆನೂ ಹಂಗೆ ಬರಬೇಕದು. ಹಂಗೆ ಬಂದರೆ ಚಲೋ ಹೊತ್ತಂಗೆ ಬೆಂದಿರ್ತೈತಿ. ಸ್ಟಾರ್ಟ್ ಮಾಡಿ
ನೋಡಿರಿ ನಮ್ದು ಬಿಳಿ ಹೋಳಿಗೆ ರೆಡಿ ಆಯಿತು. ಇಲ್ಲೇ ಆಲ್ರೆಡಿ ಶೀಕರಣೆ ಮಾಡಿಟ್ಟಿದ್ವಲ್ವ, ಈಗ ಶೀಕರಣೆ ಜೊತೆಗೆ ಅದನ್ನು ಸರ್ವ್ ಮಾಡಿದ್ರೆ ಆಯ್ತು. ನೆಕ್ಸ್ಟ್ ನೋಡೋಕ್ಕೆ ಸಿಂಪಲ್ ಊಟ, ಆದರೆ ಖುಷಿ ಕೊಡೋದು. ಮಾವಿನ ಹಣ್ಣಿನ ಪ್ರಿಯರಿಗೆಲ್ಲ ಖುಷಿಯಾದಂಥ ಊಟ. ನನಗಂತೂ ಇದಿದ್ದರೆ ಬೇರೆ ಯಾವ ಊಟನೂ ಬೇಕಿಲ್ಲ. ಅದ್ರ ಜೊತೆಗೆ ಸ್ವಲ್ಪ ತುಪ್ಪ ಹಾಕೋತಾರೆ ನೋಡಿ, ಉಪ್ಪಿನಕಾಯಿ. ಅದ್ರ ಜೊತೆಗೆ ತುಪ್ಪ, ಸೀಕರ್ಣಿ, ಬಿಳಿ ಹೋಳಿಗೆ ಜೊತೆಗೆ ಉಪ್ಪಿನಕಾಯಿ. ನೋಡೋಕ್ಕೆ ಅಗದಿ ಸಿಂಪಲ್ ಊಟ, ಮಾಡೋದೂ ಸರಳ, ಆದರೆ ಹೆಲ್ದಿಯಾಗಿ ಜೊತೆಗೆ ಖುಷಿಯಾಗಿರುವಂಥ ಊಟ. ಇವಾಗ ನಮ್ಮ ಮನೆಗೆ ತಿನ್ನೋಕೆ ರೆಡಿ ಆದರು. ನಿಮ್ಗೆ ಯಾರಿಗೆಲ್ಲ ಇಷ್ಟ ಆಯಿತು ನಿಮ್ದೊಂದು ಲೈಕ್ ಕೊಡೋದು ಮರಿಬೇಡ್ರಿ. ಹಂಗೆ ನಮ್ಮ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿ ನಮ್ಮ ಫ್ಯಾಮ್ಲಿ ಮೆಂಬರ್ಸ್ ಆಗಿ ನಮ್ಮ ಫ್ಯಾಮ್ಲಿನ ದೊಡ್ಡ ಫ್ಯಾಮ್ಲಿಯಾಗೆ ಬೆಳೆಸ್ತೀರಾ ಅಂದ್ಕೊತೀನಿ. ಲೈಕ್ ಕೊಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಹಂಗೆ ವಿಡಿಯೋನ ನಿಮ್ಮ ಫ್ಯಾಮ್ಲಿ ಮತ್ತು ಫ್ರೆಂಡ್ಸಿಗೂ ಶೇರ್ ಮಾಡಿರಿ. ನಮ್ಮ ವಿಡಿಯೋ ನೋಡಿದ್ದಕ್ಕೆ ನಿಮಗೆಲ್ಲರಿಗೂ ಧನ್ಯವಾದಗಳು. ನೋಡ್ರಿ, ಹಾಗೆ ನೆಕ್ಸ್ಟ್ ನಮ್ಮದು ಹೋಳಿಗೆ ಕೂಡ ರೆಡಿ ಆಗ್ತಾಯಿದೆ. ಇವು ಮೆತ್ತಗೆ ಸೀಕರಣೆ ತಿನ್ನೋಕ್ಕೆ ಭಾಳ ಅಂದ್ರೆ ಭಾಳ ಚೆನ್ನಾಗಿರ್ತಾವೆ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು.